ಈ ಗೋನಂದ ಜಲ ಅನ್ನೋದೇ ಒಂದು ದಂಧೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇದು ನಮ್ಮ ಸರ್ವಶ್ರೇಷ್ಠ ಒಂದು ದ್ರಾವಣ ಅಂತ ಕರಿತೀವಿ. ಈ ದ್ರಾವಣವನ್ನು ಪ್ರತಿಯೊಬ್ಬ ರೈತರು ತಮ್ಮ ತೋಟದಲ್ಲೇ ಮಾಡ್ಕೋಬೋದು. ಇವಾಗ ಹಚ್ಚ ಹಸಿರಾಗಿರ್ತಕ್ಕಂಥ ತೋಟವನ್ನು ನೀವು ನೋಡ್ತಾ ಇದ್ದೀರಿ. ಈ ತೋಟ ಎಷ್ಟು ಬರಡು ಭೂಮಿ ಆಗಿತ್ತು ಅಂದರೆ, ನಾನು ಬೆಂಗಳೂರಿಂದ ಬಂದು ಈ ಮಣ್ಣನ್ನು ನಾನು ಸಾಯಿಲ್ ಟೆಸ್ಟ್ ಮಾಡಿಸಿದಾಗ ಈ ಮಣ್ಣಲ್ಲಿ ಬರೀ ಅಲೋವೆರಾ ಬಿಟ್ಟರೆ ಏನೂ ಬೆಳೆಯೋಕ್ಕಾಗಲ್ಲ ಅಂಥೇಳಿ ನನಗೆ ಸರ್ಟಿಫಿಕೇಟ್ ಕೊಟ್ಟಿದ್ದರು. ತದನಂತರ ನಾನು ಇದನ್ನೇ ಮಾಡಬೇಕು, ಡಿಫ್ರೆಂಟಾಗಿ ಏನಾದರೂ ಮಾಡೋಣ ಅಂಥೇಳಿ ಇದಕ್ಕೆ ಬಂದು ನಾನು ಅಡಿಕೆಯನ್ನು ನಾಟಿ ಮಾಡಿ ಈ ರೀತಿ ಹಚ್ಚ ಹಸಿರಾಗಿರ್ತಕ್ಕಂಥ ತೋಟ ಮಾಡಿದ್ದೀನಿ. ಅಂದರೆ ಇದಕ್ಕೆ ಈ ಸಾವಯವ ದ್ರವರೂಪಿ ಗೊಬ್ಬರ ಗೋನಂದ ಜಲ ಬಿಟ್ಟರೆ ಬೇರೆ ಇನ್ನೊಂದಿಲ್ಲ. ಈ ಸಾವಯವ ಕೃಷಿ ಮಾಡಬೇಕು ಅಂತ ಹೇಳೋದಾದರೆ ಈ ಒಂದು ಗೋನಂದ ಜಲ ತುಂಬ ನಮಗೆ ಅನುಕೂಲ ಆಗುತ್ತೆ. ಈ ಗೋನಂದ ಜಲವನ್ನು ಪ್ರಪಂಚದಲ್ಲಿ ಸಿಗ್ತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ದ್ರಾವಣ. ಇದು ರೈತರಿಗೆ ಒಂದು ವರದಾನ ಅಂತ ಹೇಳ್ಬೋದು. ಈ ದ್ರಾವಣವನ್ನು ನಾವು ಎಷ್ಟು ಶುದ್ಧವಾಗಿ ಮಾಡಿದ್ದೀವಿ, ಇದರಲ್ಲಿ ಯಾವುದೇ ರೀತಿ ಕಲಬೆರಕೆ ಇನ್ನೊಂದು ಮತ್ತೊಂದು ಆಗಿರಲ್ಲ. ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಈ ದ್ರಾವಣವನ್ನು ನಾವು ಡೈರೆಕ್ಟಾಗಿ ಬಾಟಲ್ಗಳಿಗೆ ತುಂಬ್ತೀವಿ. ಬಾಟಲ್ಗಳಿಗೆ ತುಂಬಿಬಿಟ್ಟು 5 ಲೀಟ್ರು 10 ಲೀಟ್ರು ರೈತರಿಗೆ ನೇರವಾಗಿ ಅವರ ಮನೆ ಬಾಗಿಲಿಗೆ ತಲುಪಿಸ್ತಕ್ಕಂಥ ವ್ಯವಸ್ಥೆನ ನಾವು ಮಾಡ್ಕೊಂಡಿದ್ದೀವಿ. ಇದರಲ್ಲಿ ಗೋನಂದ ಜಲ ಅನ್ನೋದು ಏನಾಗ್ಬಿಟ್ಟಿದೆ ಅಂದರೆ ಸರ್, ಈಗ ದಂಧೆ ಆಗ್ಬಿಟ್ಟಿದೆ. ಇದನ್ನು ಈ ರೀತಿ ನಾವು ಬರೀ ಹಿಂಗೆ ನೋಡಿದರೆ ಸಾಕು ಕಣ್ಣೂರಿ ಬರ್ತಾಯಿದೆ ಅಂತ ಸುಮಾರು ಜನ ನಮಗೆ ಕಂಪ್ಲೇಂಟ್ ಮಾಡ್ತಾಯಿದ್ದಾರೆ. ಆದರೆ ಈ ಗೋನಂದ ಜಲ ಬಂದು ಈ ರೀತಿ ನಾವು ಇದನ್ನು ಇಣುಕಿದಾಗ ಬರೀ ಸ್ಮೆಲ್ ಬರುತ್ತೆ ಬಿಟ್ಟರೆ ನಮಗೆ ಕಣ್ಣುರಿ ಆಗಲಿ ಇನ್ನೊಂದಾಗಲಿ ಯಾವುದೇ ಕಾರಣಕ್ಕೂ ಬರೋಲ್ಲ. ಯಾಕೆ ಬರೋಲ್ಲ ಅಂದರೆ ಇದರಲ್ಲಿ ನಾವೇನು ಕೆಮಿಕಲ್ ಹಾಕಿದರೆ ನಮಗೆ ಕಣ್ಣುರಿ ಇನ್ನೊಂದು ಮತ್ತೊಂದು ಬರಬೇಕಾಗುತ್ತೆ. ಆದರೆ ಈ ಮೃತಪಟ್ಟಿರ್ತಕ್ಕಂಥ ದೇಶಿ ಹಸುವಲ್ಲಿ ಏನು ಕೆಮಿಕಲ್ ಇರುತ್ತೆ, ನೀವು ವಿಡಿಯೋ ನೋಡಿಕೊಂಡು ಆರ್ಡ್ರ್ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ನೀವು ಪ್ರಾತ್ಯಕ್ಷಿಕವಾಗಿ ನೋಡಬೇಕು ಅನ್ನೋದಾದರೆ ನಮ್ಮ ತೋಟಕ್ಕೆ ಬಂದು ನಾನು ಯಾವ ರೀತಿ ಕೃಷಿ ಮಾಡ್ತಾಯಿದ್ದೀನಿ, ಈ ಗೋನಂದ ಜಲವನ್ನು ಯಾವ ರೀತಿ ರೆಡಿ ಮಾಡ್ತಾಯಿದ್ದೀನಿ, ಇದನ್ನು ನೀವು ಖುದ್ದಾಗಿ ನೋಡಿಕೊಂಡು ನಿಮಗೆ ಬೇಕಾದರೆ ಇದನ್ನು ತೊಗೊಂಡು ಹೋಗ್ಬೋದು. ಸರ್, ಇವಾಗ ಗೋನಂದ ಜಲವನ್ನು ರೈತರು ಯಾಕೆ ಯೂಸ್ ಮಾಡಬೇಕು ಅನ್ನೋದಾದರೆ, ಈಗ ನಾವು ಯಾವುದೇ ಒಂದು ಬೆಳೆಗಳನ್ನು ಬೆಳಿತೀವಿ ಅನ್ನೋದಾದರೆ ಅದಕ್ಕೆ 16 ರೀತಿ ಪೋಷಕಾಂಶಗಳು ಬೇಕಾಗುತ್ತೆ. ಈ ಪೋಷಕಾಂಶಗಳನ್ನು ನಾವು ಈ ಕಡಲೆ ಹಿಟ್ಟು, ಬೆಲ್ಲ ಮತ್ತು ಈ ದ್ರಾವಣವನ್ನು ಮಿಕ್ಸ್ ಮಾಡಿ ಕೊಡೋದ್ರಿಂದ ಯಾವುದೇ ಒಂದು ಗಿಡಗಳಿಗೆ ಹಾಕ್ರಿ, ಯಾವುದೇ ಒಂದು ಬಳ್ಳಿ ತರಕಾರಿ ಬೆಳೆಗಳಿಗೆ ಹಾಕ್ರಿ, ಅತಿ ಹೆಚ್ಚು ಇಳುವರಿಯನ್ನು ಕೊಡ್ತಕ್ಕಂಥ ಕೆಲಸ, ಆಮೇಲೆ ಭೂಮಿಯನ್ನು ಉಳಿಸ್ತಕ್ಕಂಥ ಕೆಲಸ ಈ ಗೋನಂದ ಜಲ ಮಾಡ್ತಾಯಿದೆ. ಈ ಒಂದು ಸ್ಟ್ರಕ್ಚರ್ ನಿಮಗೆ ಈಗೇನು ಕಾಣಿಸ್ತಾ ಇದೆಯಲ್ಲ, ಇದು ನಾವು ಅಲ್ಲಿ ಫಿಲ್ಟ್ರ್ ಮಾಡಿಕೊಂಡು ಇಲ್ಲಿ ಬರ್ತೀವಲ್ಲ, ನಮಗೆ ತುಂಬ್ಕೊಳ್ಳಿಕ್ಕೆ ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೆ ಇದು IBC ಟ್ಯಾಂಕ್ ಅಂತ ಕರಿತೀವಿ. ಈ ಟ್ಯಾಂಕ್ಗಳು ನಮಗೆ ಸೆಕೆಂಡ್ ಹ್ಯಾಂಡ್ ಇದರಲ್ಲಿ ತಂದಿರೋದು. ಇದಕ್ಕೆ ವಾಲ್ ಸಿಸ್ಟಮ್ ಇದೆ. ಅದೇ ನಾವು ಒಂದು 1000 ಲೀಟ್ರ್ ಟ್ಯಾಂಕ್ನ ತೊಗೊಂಬಂದ್ವಿ ಅಂದರೆ ಅದಕ್ಕೆ ಸಪ್ರೇಟಾಗಿ ವಾಲ್ ಮಾಡ್ಕೋಬೇಕಾಗುತ್ತೆ, ಅದು ಕಿತ್ತು ಹೋಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಇದು ಬಂದು ಕಬ್ಬಣದ್ದು ಸ್ಟೀಲ್ ಇದಿರೋದ್ರಿಂದ ಇದು ಯಾವುದೇ ರೀತಿ ಡ್ಯಾಮೇಜ್ ಆಗೋಲ್ಲ. ಆ ಒಂದು ಕಾರಣಕ್ಕೆ ನಾವು ಈ ರೀತಿ ಗೇಜನ್ನು ತರಿಸ್ಬಿಟ್ಟು ಇದರಲ್ಲಿ ಹಾಕ್ತಾಯಿದ್ವಿ. ಈ ಒಂದು ದ್ರಾವಣವನ್ನು ನಾನೇನು ಸಾಕಷ್ಟು ಸ್ಟಾಕ್ ಮಾಡಿ ಇಟ್ಕೊಂಡಿಲ್ಲ. ನಮ್ಮ ತೋಟಕ್ಕೆ ಒಂದು ವರ್ಷಕ್ಕೆ ಸುಮಾರು ಒಂದು 200-250 ಲೀಟ್ರ್ ಬೇಕಾಗುತ್ತೆ. ಉಳಿದ ದ್ರಾವಣವನ್ನು ಮಾತ್ರ ನಾವು ರೈತರಿಗೆ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ. ನಮ್ಮ ಹತ್ರ ವರ್ಷದ 365 ದಿನವೂ ಈ ಗೋನಂದ ಜಲ ಸಿಗೋಲ್ಲ. ಸರ್, ಇವಾಗ ರೈತರು ಗೋನಂದ ಜಲವನ್ನು ಯಾವ ರೀತಿ ಗಿಡಗಳಿಗೆ ಉಪಯೋಗ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ಇಲ್ಲಿಂದ ಈ ಬುಡದಿಂದ ಅರ್ಧ ಅಡಿ ದೂರದಲ್ಲಿ ಈ ರೀತಿ ನಾವು ಸುತ್ತ ಇದನ್ನು ಹಾಕಬೇಕಾಗುತ್ತೆ. ಈ ರೀತಿ ಸುತ್ತ ಹಾಕೋದ್ರಿಂದ ಆ ಭೂಮಿಯಲ್ಲಿ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳನ್ನ ಅದು ಎಳಿತಕ್ಕಂಥ ಒಂದು ಇದಿರುತ್ತೆ. ಈ ಗಿಡ ನೀವು ನೋಡ್ಬೋದು, ಬರೀ 4ನೇ ವರ್ಷದ್ದು. 4 ವರ್ಷಕ್ಕೆ ಯಾವ ರೀತಿ ಸ್ಟೆಮ್ ನೋಡ್ಬೋದು ಯಾವ ರೀತಿ ಬಂದಿದೆ ಅಂತೇಳಿ. ಇವಾಗ ಈ ಗೋನಂದ ಜಲದ ರಿಸಲ್ಟ್ ಯಾವ ರೀತಿ ಅನ್ನೋದಾದರೆ, ಇವಾಗ ನೀವೇನು ನಮ್ಮ ತೋಟದಲ್ಲಿ ನೋಡ್ತಿದ್ದೀರಲ್ಲ, ಯಾವ ರೀತಿ ಫಸಲು ಹಿಡಿತಾ ಇದೆ, ಯಾವ ರೀತಿ ಬೆಳವಣಿಗೆ ಆಗ್ತಾಯಿದೆ ಅಂಥೇಳಿ, ನಾನು ಇದನ್ನು ಎಲ್ಲ ರೈತರಿಗೂ ಹೇಳೋದು ಏನಪ್ಪ ಅಂತೇಳಿದರೆ, ನೀವು ಇದನ್ನು 10 ಲೀಟ್ರ್ 20 ಲೀಟ್ರ್ 100 ಲೀಟ್ರ್ ತೊಗೊಂಡು ಬಳಸಿ ಅಂತ ಹೇಳಲ್ಲ. ಮೊದಲು ನೀವು 1 ಎಕರೆಯಲ್ಲಿ ಮಾಡಿ, ಅರ್ಧ ಎಕರೆಯಲ್ಲಿ ಮಾಡಿ, ಯಾವ ರೀತಿ ರಿಸಲ್ಟ್ ಇದೆ ಅಂಥೇಳಿ ಒಂದು 5 ಲೀಟ್ರ್ ತರಿಸ್ಕೊಂಡು ಶಾಂಪಲ್ ನೋಡಿ ಆಮೇಲೆ ನಿಮಗೆ ಎಷ್ಟು ಬೇಕೋ ಅಷ್ಟು ಆರ್ಡರ್ ಮಾಡ್ಕೋಬೋದು. ಸರ್, ನನ್ನ ಹೆಸರು ಯಶೋಧರ್ ಅಂತಂದೇಳಿ. ನಾವು 2 ಎಕರೆ ಅಡಿಕೆ, 2 ಎಕರೆ ತಾಳೆ, 2 ಎಕರೆ ರೇಷ್ಮೆ ಮಾಡಿದ್ವಿ. ಈ ಹಿಂದೆ ನಾವು ಅಡಿಕೆಗೆ ಈ ಗೋನಂದ ಜಲವನ್ನು ಚಂದ್ರಗೌಡರ ಹತ್ರ ತಗೊಂಡೋಗಿ ಅಡಿಕೆ ಗಿಡಕ್ಕೆ ಹಾಕಿದ್ವಿ. ಒಳ್ಳೆ ಚೆನ್ನಾಗಿ ಗಿಡ ಬಂದಿದ್ದಾವೆ. ಅದ್ರ ಜೊತೆಗೆ ಈಗ ಎಲ್ಲ ಒಂಬಾಳೆ ಹೊಡೆದದು ಸರ್. ನಮ್ಮವು ಒಂಬಾಳೆ ಚೆನ್ನಾಗಿ ಹಿಡ್ದವು. ಈಗ ಅದ್ರ ಜೊತೆಗೆ ನಾವು ಎಲ್ಲ ಡ್ರಿಪ್ ಮೂಲಕ ಇದನ್ನು ಗೋನಂದ ಜಲನ ಬಿಡ್ತಾಯಿದ್ವಿ ಸರ್. ಅದಕ್ಕೆ ಇನ್ನೊಂದು ಸಲ ಮತ್ತು ಈಗ ಪುನಃ ಇನ್ನೊಂದು ಸಲ ತಗೊಂಡು ಬಿಡೋಣ ಅಂತಂದೇಳಿ ಈಗ 2ನೇ ಸಲ ನಾವು ತಗೊಂಡು ಬರ್ತಾ ಇರೋದು. ಒಳ್ಳೆ ರಿಸಲ್ಟ್ ಬಂದಿದೆ ಸರ್. ಅದಕ್ಕೋಸ್ಕರ ಇದನ್ನು ಯೂಸ್ ಮಾಡೋದ್ರಿಂದ ಭಾಳ ನಮಗೆ ಉಪಯೋಗ ಆಗಿದೆ ಸರ್. ಎಲ್ಲರೂ ಕೂಡ ಇದನ್ನು ಉಪಯೋಗ ಮಾಡೋದ್ರಿಂದ ಕೆಮಿಕಲನ್ನು ಕಡಿಮೆ ಮಾಡಿ ಈ ರೀತಿ ಸಾವಯವದಿಂದ ಬೆಳೆಯೋದ್ರಿಂದ ಭೂಮಿ ಕೂಡ ಆರೋಗ್ಯಕರವಾಗಿರ್ತೈತಿ, ಯಾವುದೇ ವಿಷಪೂರಿತ ಆಗಲ್ಲ. ಈ ಒಂದು ಗೋನಂದ ಜಲವನ್ನು ಎಲ್ಲರೂ ಬಳಸೋದ್ರಿಂದ ಉತ್ತಮ ಒಂದು ರಿಸಲ್ಟನ್ನು ನಾವು ಪಡಿಬೋದು. ಆದರೆ ಈ ಗೋನಂದ ಜಲವನ್ನು ಮಾಡಲಿಕ್ಕೆ ನಾವು ಯಾವ ರೀತಿ ಹಸುವನ್ನು ತೊಗೋತೀವಿ,
ಎಲ್ಲಿಂದ ತೊಗೋತೀವಿ ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಈಗ ನಾವು ಒಂದು ಯಾವುದಾದ್ರೂ ಮೃತಪಟ್ಟಿರ್ತಕ್ಕಂಥ ಹಸು ಸಿಕ್ಕಿದೆ ಅಂದರೆ ನಮಗೆ ಇಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ರೈತರಿಗೆ ನಾವು ನಂಬರ್ ಕೊಟ್ಟಿದ್ದೀವಿ, ಅವ್ರು ಫೋನ್ ಮಾಡ್ತಾರೆ. ತದನಂತರದಲ್ಲಿ ವೆಟ್ರಿನರಿ ಹಾಸ್ಪಿಟಲಿಂದ ನಮಗೆ ಅಲ್ಲಿ ಸೆಮೆನ್ ಹಾಕ್ಲಿಕ್ಕೆ ಹೋಗ್ತಾರಲ್ಲ ಅವ್ರಿಗೂ ನಾವು ನಂಬರ್ ಕೊಟ್ಟಿದ್ದೀವಿ, ಅವರು ಕರೆ ಮಾಡ್ತಾರೆ. ಆ ಡೆತ್ ಆಗಿರ್ತಕ್ಕಂಥ ದೇಶಿ ಹಸುವನ್ನ ತೊಗೊಂಡು ಬಂದು ಟ್ಯಾಂಕ್ ಒಳಗಡೆ ಹಾಕ್ತೀವಿ. ಹಾಕೋಕ್ಕಿಂತ ಮುಂಚೆ ಏನು ಮಾಡ್ತೀವಿ ಅಂದರೆ ಯಾರು ಸಂಬಂಧಪಟ್ಟಿರ್ತಕ್ಕಂಥ ಹಸು ಇರುತ್ತೆ ಅವ್ರನ್ನೂ ನಮ್ಮ ತೋಟಕ್ಕೆ ಕರೆಸ್ತೀವಿ, ಇಲ್ಲ ಅವ್ರ ತೋಟಕ್ಕೆ ನಾವು ಹೋಗಿ ವೆಟ್ರಿನರಿ ಹಾಸ್ಪಿಟಲಿಂದ ಡಾಕ್ಟ್ರ್ ಬಂದು ಅದು ಡೆತ್ ಆಗಿದೆ, ಆಕಸ್ಮಿಕವಾಗಿ ಆಯಿತು ಅಥವಾ ಯಾವ ಕಾರಣಕ್ಕೆ ಆಯಿತು ಅಂಥೇಳಿ ಆ ರೈತರಿಗೆ ಸರ್ಟಿಫಿಕೇಟ್ ಕೊಡ್ತಾರೆ. ಆ ಸರ್ಟಿಫಿಕೇಟ್ನ ಇಟ್ಕೊಂಡೇ ನಾವು ಈ ಗೋನಂದ ಜಲವನ್ನು ನಾವು ರೆಡಿ ಮಾಡ್ತಾಯಿದ್ವಿ. ಇವಾಗೇನು ನೀವು ನೋಡ್ತಾ ಇದ್ದೀರಲ್ಲ 3 ಟ್ಯಾಂಕ್ ಇದೆ. 3 ಟ್ಯಾಂಕ್ ಅಂದರೆ ಅದರಲ್ಲಿ 1000, ಇದರಲ್ಲಿ 1000, ಇದರಲ್ಲಿ ಒಂದು 700 ಲೀಟ್ರ್ ಇದೆ. ಅಂದರೆ 2700 ಲೀಟ್ರ್ ಈ ವರ್ಷ ನನಗೆ ಸಿಕ್ಕಿರೋದು. ಅಂದರೆ ಒಂದು ಹಸುವಿಂದ ಸರಾಸರಿ ಒಂದು 300 kg ಮೇಲೆ ಇರುತ್ತೆ ಸರ್. ದೇಶಿ ಹಸು 300 kg ಮೇಲಿದೆ ಅಂದರೆ ಒಂದು ಹಸುವಿಂದ ನಮಗೆ ಫಿಲ್ಟರ್ ಮಾಡಿ ತೆಗೆದು ಎಲ್ಲ ಇದನ್ನು ಮಾಡಿದರೆ ನಮಗೆ 600ರಿಂದ 700 ಲೀಟ್ರ್ ಮಾತ್ರ ಗೋನಂದ ಜಲ ಸಿಗುತ್ತೆ. ಆ ಗೋನಂದ ಜಲವನ್ನೇ ನಾವು ಈ ರೀತಿ ಫಿಲ್ಟರ್ ಮಾಡಿ ಇಟ್ಕೊಂಡು ನಮ್ಮ ತೋಟಕ್ಕೆ ಉಪಯೋಗ ಮಾಡಿ ಮಿಕ್ಕಿರೋದನ್ನು ಬಂದಿರತಕ್ಕಂಥ ಬೇರೆ ರೈತರಿಗೆ ನಾವು ಇದನ್ನ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಇದನ್ನು ಗೋನಂದ ಜಲವನ್ನು ಯಾವ ರೀತಿ ನೀವು ರೆಡಿ ಮಾಡ್ತೀರಾ ಅಂತ ಸುಮಾರು ಜನ ಕೇಳ್ತಾ ಇರ್ತೀರ. ಈ ಒಂದು ವಿಡಿಯೋದಲ್ಲಿ ವಿವರವಾಗಿ ನಾನು ತಿಳಿಸ್ಕೊಡ್ತೀನಿ. ಇದಕ್ಕೆ ಸತ್ತಿರ್ತಕ್ಕಂಥ ಮೃತಪಟ್ಟಿರ್ತಕ್ಕಂಥ ದೇಶಿ ಹಸು ಬೇಕಾಗುತ್ತೆ. ಅದರ ನಂತರ ನಿಮಗೆ ಸಗಣಿ, ದೇಶಿ ಹಸುವಿಂದ ಸಗಣಿ, ಆಮೇಲೆ ಕಡಲೆ ಹಿಟ್ಟು, ಬೆಲ್ಲ, ಗೋಮೂತ್ರ. ಇದಕ್ಕೆ ನಾವು ನೀರನ್ನ ಆ್ಯಡ್ ಮಾಡಲ್ಲ. ಜೀವಾಮೃತ ಇಲ್ಲದೇ ಇದ್ದರೆ ಗೋಕೃಪಾಮೃತ ಇದನ್ನು ಆ್ಯಡ್ ಮಾಡ್ತೀವಿ. ನಂತರ ಇದಕ್ಕೆ ದೇಶಿ ಹಸುವಿನ ತುಪ್ಪ ಬೇಕು, ಮೊಸರು, ಮಜ್ಜಿಗೆ, ಇನ್ನಿತರೆ ನಾವು ಇದಕ್ಕೆ ದ್ರಾವಣವನ್ನು ಮಿಕ್ಸ್ ಮಾಡಿ ಕನಿಷ್ಠ 6ರಿಂದ 7 ತಿಂಗಳು ಬೇಕಾಗುತ್ತೆ ಒಂದು ಹಸು ಕರಗಿ ಲಿಕ್ವಿಡ್ ಆಗಲಿಕ್ಕೆ. ಅಂದರೆ ಈಗ ನಾವೊಂದು ಹಸು ಹಾಕಿದ್ದೀವಿ ಅಂತ ಹೇಳಿದರೆ ಅದರಲ್ಲಿ ಕೊಳೆತು ಯಾವ ರೀತಿಯಾಗಿರುತ್ತೆ ಅಂದರೆ ಕೊಂಬು ಮತ್ತು ಗೊರಸು ಇವೆರಡನ್ನ ಬಿಟ್ಟರೆ ಇನ್ನು ಮಿಕ್ಕಿರೋ ಹಸು ಏನಾಗಿರುತ್ತೆ ಅಂದರೆ ಕೊಳೆತು ನೀರಾಗಿರುತ್ತೆ. ಆ ದ್ರಾವಣವೇ ಗೋನಂದ ಜಲ. ರೈತರು ಗೋನಂದ ಜಲವನ್ನು ತೊಗೊಂಡು ಯಾವ ರೀತಿ ಇದನ್ನು ಬಳಸಬೇಕು ಅನ್ನೋದನ್ನು ನಿಮಗೆ ವಿವರವಾಗಿ ತಿಳಿಸ್ಕೊಡ್ತೀನಿ. ಒಂದು 200 ಲೀಟ್ರದ್ದು ಟ್ಯಾಂಕ್ ತೊಗೋಬೇಕಾಗುತ್ತೆ, ಡ್ರಮ್ ತೊಗೋಬೇಕಾಗುತ್ತೆ. ಆ ಡ್ರಮ್ಗೆ 180 ಲೀಟ್ರ್ ನೀರನ್ನು ಹಾಕಬೇಕು. 5 ಲೀಟ್ರು ಈ ದ್ರಾವಣವನ್ನು ಸೇರಿಸ್ಬೇಕು. ನೀರಲ್ಲಿಗೆ ದ್ರಾವಣವನ್ನು ಸೇರಿಸಿ 2 kg ಕಡಲೆ ಹಿಟ್ಟನ್ನು ಒಂದು ಬಕೆಟಲ್ಲಿ ಗಂಟು ಇಲ್ಲದೆ ಇರೋ ರೀತಿ ಅದನ್ನು ಕಲಿಸ್ಕೋಬೇಕಾಗುತ್ತೆ. ಕಲಸಿ ಅದನ್ನು 180 ಲೀಟ್ರಿಗೆ ಹಾಕಬೇಕು. ತದನಂತರ ನಾವು ಸಾವಯವ ಬೆಲ್ಲವನ್ನು ಕುಟ್ಟಿ ಪೌಡ್ರ್ ಮಾಡಿ ಆ ಒಂದು 180 ಲೀಟ್ರ್ ನೀರಿಗೆ ಹಾಕಿ 2 ದಿನ ಬಿಡಬೇಕಾಗುತ್ತೆ. 2 ದಿನ ಬಿಟ್ಟಾಗ ಇದರಲ್ಲಿ ಕಡಲೆ ಹಿಟ್ಟು ಮತ್ತು ಬೆಲ್ಲವನ್ನು ಹಾಕಿರ್ತೀವಲ್ಲ ಇದರಲ್ಲಿ ಗ್ಯಾಸ್ ಫಾರ್ಮ್ ಆಗಿರುತ್ತೆ. 2 ದಿನದ ನಂತರ ಮತ್ತೆ ಇನ್ನೂ ಸ್ವಲ್ಪ ಅದಕ್ಕೆ ನೀರು ಸೇರಿಸಿ ನಾವು ಒಂದು ಬಕೆಟಲ್ಲಿ ತೊಗೊಂಡು ಒಂದೊಂದು ಗಿಡಕ್ಕೆ ಗಿಡ ಸುತ್ತ ಒಂದು 3/4 ಲೀಟ್ರು 1 ಲೀಟ್ರು ಗಿಡದ ಸಾಮರ್ಥ್ಯವನ್ನು ನೋಡಿ ನಾವು ಹಾಕಬೇಕಾಗುತ್ತೆ. ಇಲ್ಲ ನಾವು ತರಕಾರಿ ಬೆಳೆಗಳಿಗೆ ಹಾಕ್ತೀವಿ ಅನ್ನೋದಾದರೆ ಈಗ ನಾವು ವೆಂಚೂರಿಯಲ್ಲಿ ಕೊಡ್ಬೋದು. ಇಲ್ಲಪ್ಪ ಅಂತ ಹೇಳಿದ್ರೆ ಸ್ಪ್ರೇ ಅಂದರೆ ಸ್ಪ್ರೇ ಕ್ಯಾನಲ್ಲಿ ನಾಜಲ್ ಇರುತ್ತಲ್ಲ, ನಾಜಲ್ನ ಬಿಚ್ಚಿಬಿಟ್ಟು ನಾವು ಗಿಡದ ಬುಡಗಳಿಗೆ ಬಿಟ್ಕೊಂಡು ಹೋಗ್ಬೋದು. ಈಗ ನಾನು ಸುಮ್ಮನೆ ರೈತರಿಗೆ ಕೊಡ್ತಾಯಿಲ್ಲ, ಮೊದಲು ನನ್ನ ತೋಟದಲ್ಲಿ ಇವಾಗ ಯಾವ ರೀತಿ ನಾನು ಬೆಳವಣಿಗೆ ಕಂಡಿದ್ದೀನಿ, ಯಾವ ರೀತಿ ಇಳುವರಿ ಕಂಡಿದ್ದೀನಿ ನೀವು ನೋಡ್ಬೋದು. ಇಲ್ಲಿ ನಾನು ಬೇರೆ ತೋಟಕ್ಕೆ ಹೋಗಿ ಏನು ಇದನ್ನು ಮಾಡ್ತಾಯಿಲ್ಲ. ಇದು ಪ್ರೆಸೆಂಟ್ ನಮ್ಮ ತೋಟದಲ್ಲೇ ಇರತಕ್ಕಂಥದ್ದು 4ನೇ ವರ್ಷದ ಗಿಡ. ಯಾವ ರೀತಿ ಇದು ಫಸಲು ಕೊಡ್ತಾಯಿದೆ, ಇನ್ನು ಯಾವ ರೀತಿ ಇದು ಮೇಲ್ಗಡೆ ನೋಡಿ ಒಂದು ಗರಿನೂ ಇದಾಗಿಲ್ಲ, ಎಲ್ಲವೂ ಯಾವ ರೀತಿ ಹಚ್ಚ ಹಸಿರಾಗಿದೆ. ಈ ರೀತಿ ಗೋನಂದ ಜಲದ ರಿಸಲ್ಟ್ ಈ ರೀತಿ ಇರುತ್ತೆ ಸರ್. ಇವಾಗ ಗೋನಂದ ಜಲವನ್ನು ರೈತರು ಈ ಅಡಿಕೆ ಗಿಡಕ್ಕೆ ಯಾಕೆ ಉಪಯೋಗ ಮಾಡಬೇಕು, ಉಪಯೋಗ ಮಾಡೋದ್ರಿಂದ ಏನು ಲಾಭ? ಈಗ ಈ ಉಪಯೋಗ ಮಾಡೋದ್ರಿಂದ ಏನಾಗುತ್ತೆ, ಇಲ್ಲಿ ಈ ಕಾಯಿ ಹಿಡಿತಕ್ಕಂಥ ಇದೇನು ಕಾಯಿ ಹಿಡಿದಿದೆಯಲ್ಲ ಇದು ಜಾಸ್ತಿ ಉದುರ್ತಕ್ಕಂಥ ಚಾನ್ಸಸ್ ಭಾಳ ಕಡಿಮೆ ಇರುತ್ತೆ. ಅದಾದಮೇಲೆ ವೈಟ್ ರೂಟ್ಸ್, ಈ ಭೂಮಿಯಲ್ಲಿ ವೈಟ್ ರೂಟ್ಸ್ ಜಾಸ್ತಿ ಬರುತ್ತೆ. ಅದಾದ ನಂತರ ಈ ಭೂಮಿ ಯಾವ ರೀತಿ ನೋಡ್ಬೋದು ನೀವು, ಈ ಎರೆಹುಳುಗಳು ಉತ್ಪಾದನೆ ಆಗಿ ಇದನ್ನು ಎರೆಹುಳುಗಳು ಯಾವ ರೀತಿ ಭೂಮಿಯಲ್ಲಿ ಇಕ್ಕೆ ಟೈಪು ಯಾವ ರೀತಿ ಹಾಕಿದೆ ನೋಡಿ. ಈ ರೀತಿ ಮಣ್ಣನ್ನು ಮೃದು ಮಾಡ್ತಕ್ಕಂಥ ಕೆಲಸವನ್ನು, ಗಿಡವನ್ನು ಹಚ್ಚ ಹಸಿರಾಗಿಡ್ತಕ್ಕಂಥ ಕೆಲಸ. ರಾಸಾಯನಿಕ ಮುಕ್ತ ತೋಟ ಮಾಡಬೇಕು ಅಂದರೆ ಈ ಗೋನಂದ ಜಲವನ್ನು ಮಾಡ್ಕೋಬೋದು. ಇದನ್ನು ಉಪಯೋಗ ಮಾಡೋದ್ರಿಂದ ಈ ಅರಳುದಿರ್ತಕ್ಕಂಥ ಕೆಲಸ ಕಡಿಮೆ ಆಗುತ್ತೆ. ಆಮೇಲೆ ಇವಾಗ ನೀವು ನೋಡ್ಬೋದು ಒಂದೇ ಗಿಡದಲ್ಲಿ 1, 2, 3, 4, 5 ಗೊನೆಗಳನ್ನು ಹಿಡಿದಿದೆ. ಈ ರೀತಿ ಅತಿ ಹೆಚ್ಚು ಇಳುವರಿಯನ್ನು ನಾವು ಇದರಲ್ಲಿ ಕಾಣ್ಬೋದು. ಆಮೇಲೆ ಇನ್ನೊಂದೇನಪ್ಪ ಅಂತ ಹೇಳಿದರೆ ಇದ್ರ ತೂಕ ಜಾಸ್ತಿ. ಇದು ನಾವು ಸಾವಯವದಲ್ಲಿ ಮಾಡೋದ್ರಿಂದ ತೂಕ ಮತ್ತು ಕ್ವಾಲಿಟಿ ಅತಿ ಹೆಚ್ಚು ಬರುತ್ತೆ. ನೀವು ಹಣ್ಣಿನ ಬೆಳೆಗಳಿಗಾಗಿರ್ಬೋದು, ತರಕಾರಿ ಬೆಳೆಗಳಿಗಾಗಿರ್ಬೋದು, ಪ್ರತಿಯೊಂದು ಬೆಳೆಗೂ ಇದನ್ನು ಈ ದ್ರಾವಣವನ್ನು ಉಪಯೋಗ ಮಾಡ್ಬೋದು. ಈ ಗೋನಂದ ಜಲ ಉಪಯೋಗ ಮಾಡೋದ್ರಿಂದ ನಮಗೆ ಖರ್ಚು ಕಡಿಮೆ ಬರುತ್ತೆ. ನಮಗೆ ಖರ್ಚೊಂದು ಕಡಿಮೆ ಆಯಿತು ಅಂದರೆ ಅದೇ ಖರ್ಚನ್ನು ನಾವು ಬೇರೆ ಒಂದು ಬೆಳೆಗೆ ನಾವು ಹಾಕ್ಕೊಂಡು
ಇನ್ನೂ ಸ್ವಲ್ಪ ಲಾಭವನ್ನು ಮಾಡ್ತಕ್ಕಂಥ ಒಂದು ಚಾನ್ಸಸ್ ಇರುತ್ತೆ.